ಪಾರ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ. ನಾನೇನು ಹೇಳಿದೆ ಅಂದರೆ ಒಂದು ಸಿನಿಮಾ ಗೆದ್ದಾಗ ಪಾರ್ಟ್ ಬೇಡಿಕೆ ಅಷ್ಟು ಜಾಸ್ತಿ ಆಗುತ್ತೆ. ಆ ಮಟ್ಟಕ್ಕೆ ಗೆಲ್ಲಿ ಸಿನಿಮಾ ಅಂತ ನಾನು ಬಯಸ್ತೀನಿ. ಯಾಕೆಂತ ಹೇಳಿದ್ರೆ ನಾನು ಈಗ ತಾನೇ ರೈಸ್ ಆಫ್ ಅಶೋಕ ಸಿನಿಮಾ ನೋಡ್ಕೊಬಂದೆ. ನಮ್ಮ ಸತೀಶ್ ಸರ್ದು ಒಂದು ವರ್ಷದಿಂದ ನಾನು ಸತೀಶ್ ಸರ್ ಜೊತೆ ಅಟ್ಯಾಚ್ಮೆಂಟ್ ಇತ್ತು, ಬಾಂಡಿಂಗ್ ಇತ್ತು. ಹಲವಾರು ಬಾರಿ ಅಯೋಗ್ಯ ಶೂಟಿಂಗ್ ಸಿಕ್ಕಾಗ ಇಲ್ಲ ಕಣೋ ನಿರ್ದೇಶಕರು ತಿರೋದ್ಮೇಲೆ ಜವಾಬ್ದಾರಿ ಬಂದಿದೆ, ಅಂದರೆ ಜವಾಬ್ದಾರಿ ಜಾಸ್ತಿ ಆಗಿದೆ. ನನಗೆ ವಿಜುವಲ್ಸ್ ಹಿಂಗೆ ತೆಗಿತಾ ಇದ್ದೀನಿ, ಸಾಂಗ್ ಹಿಂಗೆ ತೆಗಿದೆ, ಎಲ್ಲರೂ ಸ್ವಲ್ಪ ತುಂಬ ತೋರಿಸ್ತೀವಿ. ಇವು ಯಾಕೆ ಸತೀಶ್ ಸರ್ ಇಷ್ಟೊಂದು ಕನಸು ಕಟ್ಕೊಂಡಿದ್ದಾರೆ, ಇಷ್ಟೊಂದು ಹಚ್ಕೊಂಡು ಈ ಸಿನಿಮಾ ಅಂದಾಗ ಇವತ್ತಿಗೆ ಗೊತ್ತಾಯಿತು. ಒಂದು ಮಣ್ಣಿನ ಕತೆ, ಒಂದು ಸೊಗಡಿನ ಕತೆ, ಒಂದು ಈ ಥರದೊಂದು ಟಿಕ್ಕದ ಏನಂತ ರೈಟ್ರುಗಳು ಮಾತ್ರ ಹೊಳೆಯುವಂಥ ಕತೆ ನಮ್ಮ ನಂಜನಗೂಡು ಭಾಗದಲ್ಲಿ ನಡೆದಂಥ ಘಟನೆ ಇದ್ದರೆ ಎಕ್ಸ್ಟ್ರಾರ್ನರಿ. ನನಗೆ ಕ್ಲೈಮ್ಯಾಕ್ಸಲ್ಲಿ ಹೀರೋಯಿಗೆ ಆ ಕೊನೆ ಬೋಲ್ಸೋ ಟೈಮಲ್ಲಿ ಆ ಕಣ್ಣು ನೀರು ಬಂತು. ಆ ಕಡೆ ಅವಳನ್ನೂ ಕಾಪಾಡ್ಕೋಬೇಕು, ಈ ಕಡೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೀರೋ ಇರ್ತಾರೆ. ಎಮೋಷನಲ್ ಪಾಯಿಂಟ್ ಆ್ಯಂಡ್ ಆ್ಯಕ್ಷನ್ ಪಾಯಿಂಟ್ ಎಕ್ಸ್ಟ್ರಾರ್ನರಿ. ಇಲ್ಲಿ 3-4 ಜನ ನಿರ್ಮಾಪಕರು ಚೇಂಜ್ ಆಗಿದ್ದಾರೆ, ಸತೀಶರು ಪ್ರೊಡ್ಯೂಸರ್ ಆಗಿದ್ದಾರೆ. ಆ ಕಷ್ಟ ನೋವುಗಳು, ರಾತ್ರಿ ಕಟ್ಟ ಛಲಗಳು, ಪ್ರೀಮಿಯರ್ ಶೋ ಬಂದಂಥ ರಿಸಲ್ಟ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನಾನು ಭಗವಂತ ಕೇಳ್ಕೊತಿದ್ದು ಒಂದು ಈ ತಂಡಕ್ಕೆ ಶ್ರಮ ತಕ್ಕ ಪ್ರತಿಫಲ, ಶ್ರಮಕ್ಕೆ ದಾಟಿದೊಂದು ಪ್ರತಿಫಲ ಸಿಗಬೇಕು ಅಂತ. ನಾನು ಇಲ್ಲೆಲ್ಲೋ ಆಡಿಯನ್ಸ್ ಕೇಳ್ಬಿಟ್ಟು ನಾನು ರಿವ್ಯೂ ಹೇಳೋಲ್ಲ. ನನಗೆ ಮಂಡ್ಯ ಮೈಸೂರು ಭಾಗದಲ್ಲಿ MMCH ಬಂದಂಥ ಕಲೆಕ್ಷನ್ ರಿಪೋರ್ಟು ತೊಗೊಂಡಾಗ ಲಕ್ಷಕ್ಕೆ 40,000 ರೂಪಾಯಿ, ಅಂದರೆ 38,000 28,000 ಈ ಥರ ಕಲೆಕ್ಷನ್ ಇತ್ತು. ಲಕ್ಷಕ್ಕೆ 50-60 ಸಾವಿರ BKT ಇತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ. ಲಕ್ಷಕ್ಕೆ 30-35,000 ನಮ್ಮ ಹೈದರಾಬಾದ್ ಕರ್ನಾಟಕ ಹುಬ್ಳಿ ಏರಿಯಾ ಇತ್ತು. ಇದೆಲ್ಲ ಓಪನಿಂಗ್ ನೋಡಿದ್ರೆ ಒಂದು ಅಯೋಗ್ಯ ಸಿನಿಮಾಗಿಂತ ದೊಡ್ಡ ಟಾಪ್ ಆಗುತ್ತೆ. ಎಲ್ಲ ಲಕ್ಷಣಗಳು ಈ ಸಿನಿಮಾದ ಕಾಣ್ತಾ ಇದೆ. ಆಗಬೇಕು, ಅವ್ರ ಶ್ರಮ ದೊಡ್ಡದಿದೆ. ಅವರು ನೆನೆ ಹೇಳ್ತಾ ಇದ್ದಾರೆ ಎಮೋಷನ್ ಆಗಿದ್ದು ರಿಸಲ್ಟ್ ಬಗ್ಗೆ ಎಲ್ಲ ಕಣೋ. ನಾನು ನಿರ್ಮಾಪಕರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ, ಅವ್ರ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಎಲ್ಲರೂ ಕಣ್ಣು ಮುಚ್ಕೊಂಡು ಭಗವಂತ ದೊಡ್ಡ ಮಟ್ಟಿಗೆ ಇಟ್ಟು ಕೊಡ್ತಾನೆ. ಅದು ಆಡಿಯನ್ಸ್ ಮುಖಾಂತರ ಒಂದು ರೈಸಿಂಗ್ ಹಿಟ್ ಆಗಬೇಕು ಅಂತ ನಾನು ಇದನ್ನು ಬಯಸ್ತೀನಿ. ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಿಲ್ಲ ಬಂದು ನೋಡಿ. ಇಂಥ ಮಣ್ಣಿನ ಕಥೆಗಳು, ಈಗ ಲ್ಯಾಂಡ್ರ್ಯಾಡ್ ಆಗ್ಬೋದು, ಕಾಟೇರ್ ಆಗ್ಬೋದು, ರೈಸ್ ಆಫ್ ಅಶೋಕ ಆಗ್ಬೋದು, ಇನ್ನೂ ಹಲವಾರು ಮಣ್ಣಿನ ಕಥೆಗಳು ಬಂದೆ. ಅವತ್ತು ಜನ್ಮ ಜೋಡಿ ಆಗ್ಬೋದು, ಎಲ್ಲ ನಿಮಗೆ ಬಂದಂಥದ್ದೆಲ್ಲ ನಮ್ಮ ಮಣ್ಣಿನ ಒಂದು ಕತೆ, ಒಂದು ಮೆಸೇಜ್ ಇದೆ. ಇವುಗಳು ನೀವು ಕೈ ಬಿಟ್ಟರೆ ನಮ್ಮಂಥ ಡೈರೆಕ್ಟರ್ಗಳು ಬಡಿ ಅಥವಾ ಗನ್ನು ಅವರು ಚುಚ್ಚು ಇಂಥ ಸಿನಿಮಾಗಳ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹೊತ್ತು ಈ ಥರ ಒಂದು ಯೋಚನೆ ಮಾಡೋಕ್ಕಾಗಲ್ಲ. ಇದ್ರ ಜೊತೆ ನಾನು ಅಯೋಗ್ಯಟನ್ನು ಸುಧಾ ಮೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಇನ್ನೇನು ಕೆಲಸಗಳು ಸ್ಟಾರ್ಟ್ ಆಗ್ತಾಯಿದೆ. ಇದನ್ನು ಒಂದು ದಡಕ್ಕೆ ಸೇರಿಸಿ ಸತೀಶ್ ಸರ್ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಈ ವರ್ಷ ಅವ್ರಿಗೆ 2 ಬಂಪರ್, ಒಂದು ರೈಸ್ ಆಫ್ ಅಶೋಕ, ಇನ್ನೊಂದು ಅಯೋಗ್ಯಟು. ಎರಡೂ ಅವ್ರ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಇಟ್ಟಾಗಲಿ. ಮೊದಲಿಗೆ ರೈಸ್ ಆಫ್ ಅಶೋಕ ಇಟ್ಟು ಅವ್ರ ಎಕ್ಸ್ಪೆಕ್ಟೇಷನ್ ಮಟ್ಟಕ್ಕೆ ಇಟ್ಟಾಗಲಿ ಅಂತ ಹೇಳ್ಕೊತೀನಿ. ರೈಸಿಂಗ್ ಇಟ್ ರೈಸ್ ಆಫ್ ಅಶೋಕ ದೊಡ್ಡ ಇಟ್ಟಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.